ಈ ನಿದ್ರೆ ಬಿಡುವ ಕೆಲಸ. ಕುದುರೆ ಹಾಯಾಗಿ ಬೇಯ್ತಾ ಇತ್ತು. ಹಾಗೆ ಒಂಚೂರು ಅಂಗಾತ ಮಲಗು ಅಂತೇಳಿ ನಾನು ಕೂತದ್ದಷ್ಟೇ, ಮಲಗಲಿಲ್ಲ. ಇದ್ದಕ್ಕಿದ್ದಾಗೆ ಕುದುರೆ ಮಾಯ ಆಯಿತು. ಎಲ್ಲಾಯ್ತು? ಗೃದಾಸರಿ ಗಡ್ಡೆ ಬರ್ತಾನೆ, ಗೃದಾಸರಿ ಮುರಿದು ಕೃಷ್ಣ ಪ್ರದರ್ಶನ ಪ್ರದರ್ಶನ ಕಡ್ದಿ ಯಾರೋ ತೋಡು ಮಾಡುವವರು ಬಂದಿದ್ದಾರೆ. ತೋಡು ಮಾಡುವರಲ್ಲ, ನೀವೊಂದು ಪ್ರಾಣಿ ಸಂಗ್ರಹಾಲಯ ಮಾಡುವುದೇ ಈ ವರ್ಷ. ಮತ್ತೊಂದು ಯಾವುದೋ ಪ್ರಾಣಿ ಬಂತು ನೋಡಿ ಬನ್ನಿ. ಎಲ್ಲ ಇರುವುದೇ ಅಂತ ಯಾರು ನೀ ತೋಡು ಮಾಡುವುದೇ ಮರೆ ಅವ್ರು ಕರೀ ಅಂತವರ ಒಡನಾಟ ಇದ್ದವರಿಗೆ ಅದೇ ಶಬ್ದ ಬರುದು ಬಿಟ್ಟರೆ ಬೇರೆ ಶಬ್ದ ಬರುದಿಲ್ಲ. ಇಲ್ವಾ? ಶಬ್ದ ಇಲ್ವಾ? ಯಾರು ಅವಶ್ಯಕತೆ ಇರುವುದು ಯಾರಿಗೆ? ನನಗೆ. ಮಕ್ಕಳೆಲ್ಲ ಇಷ್ಟು ತಯಾರಾದ್ಮೇಲೆ ಇನ್ನು ನಾವು ಹಿಂದೆ ಹೋಗುದೇ ಒಳ್ಳೆಯದು. ನೀನಿಲ್ಲಿಗೆ ಬರುದಿದ್ರೆ ನಾವು ಮುಂದೆ ಬರ್ತೇವೆ. ಅದೇ ಸ್ವಲ್ಪ ಹಳೆಬ್ರೆ ಎಲ್ಲ ಹಿಂದೆ ಹೋಗುವಾಗ ನೀವು ಮುಂದೆ ಬರ್ತೀರಿ, ಮತ್ತೆ ಅವರು ಮುಂದೆ ಹೋಗುವಾಗ ನೀವು ಹಿಂದೆ ಬರ್ತೀರಿ. ಮತ್ತೆ ಹಳಬ್ರೆಲ್ಲ ಇನ್ನು ಮುಂದೆ ಎಲ್ಲಿಗೆ ಕರ್ಮಕ್ಕೆ? ಅವ್ರು ಮುಂದೆ ಇರಲಿ. ಹಳೆಬರಿಗಿರುವಷ್ಟು ಉಮೇದು ಉಲ್ಲಾಸ ಈಗಿನ ಹುಡುಗರಿಗಿಲ್ಲ. ಅದು ನೆನಪಿಟ್ಟು. ಹಳಬರ ಬಗ್ಗೆ ನಿನಗೇನಷ್ಟು ಉಮೇದು? ಅಲ್ಲ ಹಾಗೊಂದು 60-65 ವರ್ಷ ಆದವರು ಹೇಳಬೇಕು ಬಿಟ್ರೆ ಮತ್ತೆ ಬೇರೆಯವರಿಂದ ಅದೆಲ್ಲ ಸೇರ್ಲಿಕ್ಕೆ ಸಾಧ್ಯವೂ ಇಲ್ಲ. ಏನು ಮಾಡುದು? ಅವರು ಅಷ್ಟು ವರ್ಷ ಆದ್ರೂ ಬದುಕಿದ್ದಾರೆ, ಕೆಲವರು ಇನ್ನು ಅಷ್ಟು ವರ್ಷ ಬದುಕುವ ಅವಕಾಶವೇ ಇಲ್ಲ. ಏನು ಇಲ್ಲ, ಕೆಲವರು ಯಾವ ಬಾಯಿಲ್ಲ. ಕೆಲವು ಸಲ ಏನಾಗ್ತದೆ ಗೊತ್ತಾ? ಕೆಲವು ಬಾಯಿ ಹಾಳು ಮಾಡಿ ಕೆಲವು ಸಲ ಹೀಗಾಗುದುಂಟು. ಅವ ಇನ್ನೊಂದು 4 ದಿವಸದಲ್ಲಿ ಸಾಯ್ತಾನೆ ಅಂತ ಹೇಳುದು. ಆ ಹೇಳಿದವ ಮೊದಲು ಸಾಯುದವ ಮತ್ತು ಬದುಕಿರ್ತಾನೆ. ಹೌದೌದು ಹೌದೌದು, ಕೆಲವೆಲ್ಲ ಹಾಗೆ ಇರ್ತದೆ. ಇಲ್ಲಿ ಒಂದೆಲ್ಲಾದ್ರೂ ಕುದುರೆ ನೋಡಿದ್ದೀರಾ? ಇಲ್ಲಿ ಒಂದು ಅಂತೇಳಿ ಕಾಡಿನಲ್ಲಿ ಎಷ್ಟೋ ಕುದುರೆ ಬರ್ತದೆ ಹೋಗ್ತದೆ. ಎಲ್ಲಾ ಕುದುರೆ ಅಲ್ಲ, ಮತ್ತೆ ಶೃಂಗರಿಸಲ್ಪಟ್ಟಂತಹ ಒಂದು ಕುದುರೆಯನ್ನು ನೋಡಿದ್ದೀರಾ? ಶೃಂಗಾರ ಯಾವ ಕುದುರೆಗೂ ಮಾಡಬಹುದು ಯಾರು ಅಷ್ಟೇ. ಈ ಕುದುರೆಯಲ್ಲಿ ವಿಶೇಷವಾದಂತಹ ಲಕ್ಷಣಗಳಿತ್ತು. ಏನದು ವಿಶೇಷ? ಸ್ವಚ್ಛತರದ ಒಳಂಗದ ಅತಿ ಮನೋಹರ ಪೀತ ಪುಚ್ಚದ ಸುಗಮನದ ಒಂದೇ ಕಿವಿಯಡೆ ಸೇವ ನೀಲಚ್ಚವಿಯ ಕೋಮಲತರ ತುರಂಗ. ಇದು ಒಳ್ಳೆದುಂಟು. ನಮ್ಮ ಆಶ್ರಮಕ್ಕೆ ಅಚೋಟೋಜಿ ಒಂದೇ ಹರಿಕತೆ ಮೊದಲು ಬರ್ತಿದ್ರಲ್ಲ. ಹೌದು, ಆದ್ರೆ ಅದಕ್ಕಿಂತ ಇದು ಸ್ವಲ್ಪ ಒಳ್ಳೇದಿದೆ. ಬಹುಶಃ ಹರಿಕತೆಯ ಬಗ್ಗೆ ನಿನಗೆ ಹೆಚ್ಚು ಉಮೇದರಿಂದಲೇ ಹರಿಕತೆ ದಾಸರು ಬಂದ ನಂತರವೇ ನೀನು ಹುಟ್ಟಿದಿರಬೇಕು. ಹೌದೌದು. ಅವ ಯಾವಾಗಲೂ ಕೇಳ್ತಾ ಇರ್ತಾನೆ, ಅದರ ಬಗ್ಗೆ ಅವನಿಗೆ ಆಸಕ್ತಿ ಹೆಚ್ಚು. ಆಮೇಲೆ ಆ ಕುದುರೆಯನ್ನು ನೋಡಿದ್ದೀರಾ? ಅಂತದೊಂದು ಕುದುರೆ ಬಂದಿತ್ತಲ್ವೇನಾ? ಅಂತ ನಂಗೆ ಎಂತೊಳ್ಳೆ ಗೊತ್ತಾಗಲಿಲ್ಲ. ಮನೆ ಅಂತದ್ದು ಬಂತು. ಬಂದಿದೆ ಬಂದಿದೆ ಬಂದಿದೆ. ಎಲ್ಲಿಂಟು ಆ ಕುದುರೆ? ಓ ಅಲ್ಲಿ ನೋಡು. ಆ ಕುದುರೆಯನ್ನು ಯಾರು ಕಟ್ಟಿದ್ದಲ್ಲ? ಕಟ್ಟಿದ್ದು ನಾನೇ. ತುಂಟನಾದೆಯ ಎಲೆಮಣಿ, ತುಂಟನಾದೆಯ ಎಲೆಮಣಿ, ನಿನ್ನ ಸ್ವಲ್ಪ ಮುರಿವೆ, ಸ್ವಲ್ಪ ಮುರಿವೆ ದೇವರ.
ಆದ್ರೆ ಒಂದು ಪುಣ್ಯ, ನೀನು ಮೊದಲೇ ನಿಂತಿದ್ಯಲ್ಲ, ಮತ್ತೆ ಯಾವಾಗ ನಿಂತರೆ ಇಲ್ಲಿಗೆ ಆಗಷ್ಟು ಬುದ್ಧಿ ಕುದುರೆಯನ್ನು ಕಟ್ಟಿದ್ದು ನೀವು ಅಂತ ಆಯ್ತು. ಕುದುರೆಯನ್ನು ಕಟ್ಟಿದವ ನಾನೇ. ನಿಮ್ಮನ್ನು ನೋಡುವಾಗ ಬ್ರಾಹ್ಮಣ ವಟುಗಳಾಗಿ ನೀವು ಕಾಣ್ತಾ ಇದ್ದೀರಿ ಅಲ್ವೇ? ಹೌದೌದು. ನೀವು ಮಾಡಬೇಕಾದ ಕೆಲಸ ಏನು? ಬತ್ತಿಯನ್ನು ಹೊಸೆಯುವುದು ಅಥವಾ ಸಮಿದೆಯನ್ನು ತರುವುದು, ಆಮೇಲೆ ದರ್ಬೆಯನ್ನು ತರುವುದು, ದೇವರ ಕೋಣೆಯಲ್ಲಿ ನಿಂತು ಗಂಟಾಮಣಿಯನ್ನು ಅಲ್ಲಾಡಿಸಿ ಪೂಜೆಯನ್ನು ಮಾಡಬೇಕಂತ ಬ್ರಾಹ್ಮಣ ವಟುಗಳು ನೀವು. ಕುದುರೆಯನ್ನು ಕಟ್ಟಿದ್ದೀರಲ್ಲ ಮಕ್ಕಳೇ? ಏನಾಯ್ತು ಕುದುರೆ ಕಟ್ಟಿದ್ದು? ಏನು ಆಟದ ಕುದುರೆಯ? ಆಟದ ಕುದುರೆಯ? ಓಟದ ಕುದುರೆಯ? ಹೌದು. ಆ ಕುದುರೆಯ ಹಣೆ ಮೇಲೆ ಬರೆಯಲ್ಪಟ್ಟಂತಹ ಲೇಖನವನ್ನು ಓದಿದ್ದೀರಾ? ಓದಿದ್ದೀರಾ? ಸರಿಯಾಗಿ ಓದಿದ್ದೀರಾ? ನೀನು ಸರಿಯಾಗಿ ತಿಳಿದವ ಹೇಳು. ಅದರಲ್ಲಿ ಬರೆದದ್ದೇನು? ಏನು? ವೀರ ವಿತರಣ ಶೂರ ವಿಜಯ ಸದ್ಗುಣ ಸಾರ ಸಾರ ಸಾಂಬಕ ಧೀರ ಶರದಿ ಗಂಭೀರ ಮಣಿ ಮಕುಟ ತಟಕಟಿತ ವೈರಿಗಳೆಂಬ ಮದಗಜಗಳ ಗುಂಪಿಗೆ ಸಿಂಹ ಸದೃಶನಾಗಿಯೂ ಸುರ ನರ ಉರಗರಿಂದ ಮಾನ್ಯತೆ ಗಳಿಸಿರೋನು ಶರದಿಯಂತೆ ಗಂಭೀರನೂ ಆಗಿರುವ ಶ್ರೀರಾಮನಿಂದ ಬಿಡಲ್ಪಟ್ಟಂತಹ ಕುದುರೆ. ಓದಿದ್ದೀರಾ? ಪ್ರತಿ ಇಲ್ಲದ ಪ್ರತಾಪಿ ಅಂದ್ರೆ ನೀನೆ, ಅನುಮಾನವೇ ಇಲ್ಲ. ಅದಲ್ಲ, ನನಗೆ ಇನ್ನೊಬ್ಬರ ಪ್ರತಿ ಅಗತ್ಯ, ಸ್ವತಃ ಪ್ರತಿಯನ್ನು ನಿರ್ಮಿಸುವ ಸಾಮರ್ಥ್ಯ. ಆಲೋಚನೆ ಮಾಡಿದ್ದ ಅದನ್ನಲ್ಲ. ಬಹುಶಃ ಬರ್ದವನಿಗೂ ಕೂಡ ಇದು ಇಷ್ಟು ಕಂಠ ಪಾಠ ಬರ್ಲಿಕ್ಕಿಲ್ಲ. ಇಲ್ಲ, ಯಾಕಂದ್ರೆ ಅವರು ಬರ್ದದ್ದು ಮಾತ್ರ. ಬಲ್ಪುಳ್ಳ ಭಟರಿದನು ಕಟ್ಟಿ ಕಾದಾಡತಕ್ಕದ್ದು ಅಂತ ಅಂದ್ರೆ ಬಲ್ಪುಳ್ಳ ಭಟರಿದನು ಕಟ್ಟಿ ಕಾದಾಡತಕ್ಕದ್ದು. ಆದ್ರೆ ಎಷ್ಟು ಬೇಕು ತಸ್ವ? ನಿಮ್ಮ ಹತ್ರ ಎಷ್ಟು ಬಲ್ಪ್ ಉಂಟು ಮಕ್ಕಳೇ? ಬೇಕಷ್ಟು ಉಂಟು, ಕಡಿಮೆ ಆದ್ರೆ ತಸ್ವ ಮದಯ. ನಿನಗೆ ಎಷ್ಟು ಬೇಕಾದಿತ್ತು ಅಂತ ಕೇಳು. ನಿಮ್ಮಲ್ಲಿರುವ ಬಲ್ಪ್ ಎಷ್ಟು ಅನ್ನೋದನ್ನು ನೋಡ್ಬೇಕಾಗಿದೆ. ನೀನ್ ಹೇಳಿದ್ದು ಬಲ್ಪ್ ಅಲ್ಲ, ಬಲ್ಪ್ ಎಷ್ಟು ಅಂತ ಹೇಳಿ. ಪರಾಕ್ರಮ. ಹೌದು. ಕೇವಲ ಕುದುರೆಗೆ ಹಿಂದೆ ನಾನೊಬ್ಬನೇ ಬಂದದಲ್ಲ, ನಮ್ಮ ಅಪಾರವಾದಂತಹ ಸೈನ್ಯವೇ ಕುದುರೆಗೆ ಹಿಂದೆ ಹೊರಟಿತ್ತು. ಆ ಸೇನೆಯ ಪರಿಯನ್ನು ಕೇಳಿದ್ರೆ ಸಣ್ಣ ಪ್ರಾಯದ ಮಕ್ಕಳಾದಂತ ನೀವು ಎದೆ ಹೊಡೆದು ಸಾಯ್ಬಹುದು ಮಕ್ಕಳಿಗೆ. ಹಾಗಾದ್ರೆ ಹೇಳ್ತೇನೆ ಕೇಳು. ಒಂದೊಂದು ಸೇನೆ ಹೊರಟ ಪರಿಣಾಮದು ಅಪಾರವಾದದ್ದು, ಅಪರಿಮಿತವಾದದ್ದು. ಪಟಹ ನಿಸ್ಸಾಳ ತಮ್ಮಟ ಬೇರಿಗಳ ಸಮುತ್ಕಟನಾದ ಉಗ್ರ ಗಜಗಟೆಯ ಘಂಟಾರವ ಚಟುಳ ವಾಜಿಗಳ ಕುರಪುಟದ ರಭಸ ಹರಿವ ಸುಟಿಯ ರಥಚಕ್ರ ಧ್ವನಿ ಲಟಕಟಿಪ್ ಸಮರ ಲಂಪಟರ ಭುಜದ ಹೊಯ್ಲ್ ಫಲುಪಟರ ಚಾಪಸ್ಮನಂ ಪಟುತರದ ಬೊಬ್ಬೆ ಯಾರ್ಪಟೆಗಳೊಂದಾಗಿ ಇಡೀ ಬ್ರಹ್ಮಾಂಡ ಘಟ ಬಿರಿವೆ ತೆರದಿ ಶತ್ರುಗಳ ಸೇನೆಯ ಗೆಲ್ಲಲು ಹೊರಟಿತ್ತು ನಮ್ಮ ಶತ್ರುಘ್ನ ಸೇನೆ. ಹೌದು, ಅಷ್ಟೆಲ್ಲ ಉಂಟು ನಮ್ಮ ಸೇನೆ. ಎತ್ತಿಬಹ ಸತ್ತಿಗೆಯ ಮತ್ತಂಗಳೆತ್ತಲು ಕತ್ತಲಿಸಿ ಹೊತ್ತ ಮಸವೆತ್ತ ಫಲ್ಗತ್ತಿಗಳ ಪಟರೆತ್ತಿ ಕಿತ್ತು ಜಡಿತಿರಲ್ ಕತ್ತ ಬೆಳಗಿತ್ತವು ಸುತ್ತಲೂ ಕೆತ್ತಬೋಲು ಮತ್ತಗಜ ಮತ್ತರಿಸಿ ಮುತ್ತಿ ನಡೆಯುತ್ತೆಲ್ಲರ ನೊತ್ತಿ ನಿಲ್ಲಿಸುತ್ತಿರಲು ಭಕ್ತ ಚಮರೋಸ್ತತಿಯ ಹಿಮಾತ್ತರಂ ಕೀರ್ತಿ ಪತಾಕೆಯ ಬೆಳಗಿಸಿದ್ದು ಅಯೋಧ್ಯದು. ಅದು ಗೊತ್ತುಂಟ ಮಕ್ಕಳೇ ನಿಮ್ಗೆ? ಗುರುಗಳು ಯಾರಪ್ಪ? ಗುರುಗಳು ಯಾರು? ನಮ್ಮ ಗುರುಗಳು ಅದಕ್ಕೆ ಹೌದು ಬೇಡ ನಿಮಗೆ. ನಮ್ಮ ಗುರುಗಳು ಯಾವುದೇ ಒಂದು ವಿಷಯವನ್ನು ಸಿದ್ಧ ಮಾಡಿಕೊಂಡು ಅದಕ್ಕೊಂದು ಕಟ್ಟೆಯನ್ನು ನಿರ್ಮಾಣ ಮಾಡಿ ಸಿದ್ಧ ಕಟ್ಟೆಯೊಳಗೆ ವ್ಯವಹರಿಸುವವರು. ಉಳಿಸಿಕೊಂಡಿದ್ಯಾ ಯಾವುದನ್ನು? ಅವರನ್ನು ಉಳಿಸಿಕೊಳ್ಬೇಕಂತ. ನನ್ನ ಅಪ್ಪನನ್ನೇ ಉಳಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ, ಮತ್ತೆ ಅವರನ್ನೇನು ಹಾಗಲ್ಲ. ನಾವೊಬ್ಬರೇ ಹೊಟ್ಟದ ಸೇನೆಯ ಆ ಮಿತಿ ಹಾಗಿತ್ತು, ಅಪಾರವಾದಂತಹ ಸೇನೆ ನಮ್ಮ ನಡೆಯೇ ಹಾಗಿತ್ತು. ಒಂದೊಂದು ರಾಜ್ಯವನ್ನು ಗೆದ್ದು ಒಂದೊಂದು ರಾಜ್ಯದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿದ್ದೇನೆ. ಅದು ಗೊತ್ತಿಲ್ಲ ನಿಮ್ಗೆ? ಅದನ್ನು ಕೇಳಿದ್ರೆ ನಿಮ್ಗೆ ಜೀವನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಲ್ಲ, ಮರೆಯುವುದೇ ಇಲ್ಲ. ಪ್ರಶಸ್ತಿ ಸಮಸ್ತ ಭಾವನಾದೀಶ್ವರ ರಾಜಾದಿ ರಾಜ ರಾಜ ಪರಮೇಶ್ವರ ಕ್ಷುದ್ರ ಶತ್ರು ಗ್ರಹೋಚ್ಚಾಟನ ಮಹಾಮಾಂತ್ರಿಕ ವೈರಿ ಫಣೀಂದ್ರ ವೈನತೇಯ ವಿಕಟ ರಿಪು ಗಜ ಘಟಾಪಟುತರ ಪಂಚಾಸ್ಯ ಸಾಮಂತ ಮೃಗ ಸಮೂಹ ಶಾರ್ದೂಲ ಅಂಗರಾಜ ಅಂಧಕಾರ ಕಾಂಬೋಜ ಮಿತ್ರ ವಂಗರಾಜ ವಾರ್ದಿ ವಡಮಾನಲ ಕಳಿಂಗರಾಜ ಕದಲಿ ಕಾನನ ಕರಿಗಳವ ಮಾಳವ ರಾಜ ಮಲಯಾನಿಲ ಮಹೋರಗ ಮಗಧ ರಾಜ ಮದನ ಮಹೇಶ್ವರ ಕಾಶ್ಮೀರ ರಾಜ ಕಮಲ ಕಲಾಧರ ದ್ರಾವಿಡ ರಾಜ ಧರಣಿ ಧರದೇವ ವಲ್ಲಭ ಪಾಂಡ್ಯ ರಾಜ ಪಯೋಧರ ಪರಶ ಪವಮಾನ ಕಾಟ ರಾಜ ಲಲಿತ ಲತಾವಿತ್ರ ಭೋಗ ರಾಜ ಭೋಗೀಶ್ವರ ಹೈತುಂಡಿಕ ಕಾಂಬೋಜ ರಾಜಂಬೋಯ ಪ್ರಳಯ ಪ್ರಾಳೇಯ ಪೃಷ್ಠತೂಲ ಜಂಜಾ ಸಮೀರನ ಶತ್ರುಘ್ನ ದೇವ ಬಹು ಪರಾಕ್ ಅಂತೇಳಿ ಪ್ರಶಸ್ತಿಯನ್ನು ಕೊಟ್ಟವರು ಎಷ್ಟು ಬಂದಿದ್ದಾರೆ. ಅವರಿಗಷ್ಟು ಕೊಟ್ಟಿದ್ದಾರೆ ಇಲ್ವಾ? ಇಷ್ಟು ಹೇಳಿದಕ್ಕೆ ನಿನಗೆ ಯಾವ ಪ್ರಶಸ್ತಿಯೂ ಕೊಡ್ಲೇಬೇಕು ಮರ. ಖಂಡಿತ ಅಷ್ಟು ಕೊಟ್ಟಿದ್ದಾರೆ. ಅದನ್ನೇ ಹೇಳಿದ್ರು, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಬಿರುದನ್ನು ಕೊಟ್ಟಿದ್ದಾರೆ. ಅವರಿಗೆ ಕೊಡುವುದು ದೊಡ್ಡ ವಿಷಯ ಅಲ್ಲ, ನಿಜವಾಗಿ ಕೊಡಬೇಕಾದ್ದು ನಿನಗೆ. ಇಷ್ಟು ಕಂಠಪಾಠ ಮಾಡ್ಲಿಕ್ಕೆ ದೇವರು ನನಗೆ ಬೇರೆ ಯಾರಿದ್ರೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಎದುರು ಬಂದಂತಹ ಶತ್ರುಗಳ ತನ್ನ ರಿಪ್ರಕ್ತ ಪಾನ ದುರೀಣವಾದ ಪವಿತ್ರವಾದ ಕತ್ತಿಯಿಂದ ಶತ್ರುಗಳ ಕತ್ತನ್ನು ಕತ್ತರಿಸಿ ನೆತ್ತರ ಮಡವಿನಲ್ಲಿ ಬಿದ್ದು ತೃಪ್ತರಾಗಿದ್ದಾರೆ. ನಿನ್ನೆಯ ಸಿಡಿಲಿಗೆ ಹುಟ್ಟಿದ ಇವತ್ತಿನ ಅಣಬೆಗಳ ಮಕ್ಕಳೇ ನೀವು ಕುದುರೆಯನ್ನು ಕಟ್ಟಿದ್ದೀರಾ? ಅಂದ್ರೆ ಸಿಡಿಲು ಬಡಿಯುವಾಗ ಯಾರಲ್ಲ ಅಣಬೆ ತಿನ್ನುವವನು ಹೇಳುದು, ಮತ್ತೆ ಯಾರು ಹೇಳುದಲ್ಲ ಅಲ್ವಾ? ನಿನಗೆ ಗೊತ್ತಿಲ್ಲ, ಅಣಬೆಗೋ ಬೇರೆ ಬಾಜು. ನೀನು ಅಣಬೆ, ನೀನು ಅಣಬೆ ಅಲ್ಲ.
ಸಿಡಿಲಿನ ಗರ್ಜೆಗೆ ಭೂಮಿ ಬಿರಿಯುತ್ತದೆ. ಹಾ. ಬಿರಿದಾಗ ಅದರೊಳಗಡೆ ಒಂದು ಯಾವುದೋ ಒಂದು ಲಾವರಸವು ಸೇರಿಕೊಂಡು ಒಂದು ಅಣಬೆ ಎನ್ನುವಂತ ಒಂದು ಹುಟ್ಟುತ್ತದೆ. ಅದು ಮಾನವ ಸಹ ಇರುವುದಿಲ್ಲ. ಹಾಗೆಯೇ ನಿನ್ನೆ ಸಿಡಿಲಿಗೆ ಇವತ್ತು ಹುಟ್ಟಿದ ಅಣಬೆಗಳು ನೀವು ನಾಳೆ ಇರ್ತೀರೇನೋ ಭರವಸೆ ಇಲ್ಲ. ನಮ್ಗೆ ತಾಗ್ಲಿಕ್ಕೆ ಬರ್ತೀರಾ ನೀವೆಲ್ಲ? ಅವನಿಗೆ ಅಣಬೆ ಎಲ್ಲಿ ಹುಟ್ಟುದು ಅನ್ನೋದೇ ಗೊತ್ತಿಲ್ಲ. ನೋಡ ನಿನಗೆ ಗೊತ್ತುಂಟಲ್ಲ, ಅಲ್ಲೆಲ್ಲ ಹುಟ್ಟುದು ಅಲ್ಲ ಅಣಬೆ. ಮತ್ತೆ ಎಲ್ಲಿ ತಂಪು ಉಂಟು ಅಲ್ಲಿ ಹುಟ್ಟುದು ಅಣಬೆ. ಅಲ್ವೇ ಅಲ್ಲ, ಉಷ್ಣ ಪ್ರದೇಶದಲ್ಲಿ ಮಾತ್ರ ಅಣಬೆ ಹುಟ್ಟುದು, ನೆನಪಿಟ್ಟುಕೋ. ತಂಪು ಪ್ರದೇಶದಲ್ಲಿ ಅಲ್ಲ, ಉಷ್ಣ ಪ್ರದೇಶದಲ್ಲಿ ಮಾತ್ರ. ನಿಲ್ಲು, ಒಂದು ಕೆಲಸ ಮಾಡುವ, ನಿಮ್ಮ ಇಬ್ಬರಲ್ಲಿ ಒಂದು ದಿವಸ ಬಿಡುವ, ನೀವು ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ ಮಾಡಿ. ಆಮೇಲೆ ಉಷ್ಣ ತಂಪು ಅಷ್ಟೇ ಅಲ್ವಾ? ಅದು 2 ಅಣಬೆ ಬೀಜ ತಂದು ಕೊಡು, ಒಂದು ಉಷ್ಣಕ್ಕೆ ಒಂದು ತಂಪಿ ಹಾಕಿ ನೋಡು. ಅದಕ್ಕೆ ಅಂತ ಮತ್ತೆ ಇಬ್ಬರಲ್ವಾ ಅದೇ ಯಾಕೆ? ಅವನು ಕೊನೆಗೆ ಬರುದು ಅದಕ್ಕೆ ಅಂತ ನನಗೆ ಗೊತ್ತಿತ್ತು. ನೀರು ಬಂದದ್ದು ಯಾಕೆ? ಈ ಕುದುರೆಯನ್ನು ಬಿಡಿಸಿಕೊಂಡು ಹೋಗುದಕ್ಕೆ ಬಂದದ್ದು. ಕುದುರೆ ಬಿಡಿಸುವುದು ಮಗನೇ, ನಿನ್ನ ಮಗನನ್ನು ನಿನಗೆ ಕರೆಯುವುದಿಲ್ಲ. ಅದು ಅವೊಬ್ಬ ಮಾಡಿ ನಾಚಿಕೆಗೆ ಎತ್ಕೊಂಡಿದ್ದಾರೆ. ನೀನ್ ಮಾಡ್ಲಿಕ್ಕೆ ಹೋಗ್ಬೇಡ, ಹೋಗಿ. ಅದು ಮಾಡಿದ್ದೆ ನಾನು. ಹಾಗಾದ್ರೆ ನಿಮ್ಗೆ ಪೆಟ್ಟು. ಓ ರಾಯರೇ, ಓ ರಾಯರೇ. ಎಲ್ಲವನ್ನು ಬಿಚ್ಚಿಡ್ಲಿಕ್ಕೆ ಸಮಯದ ಅಭಾವ ಇತ್ತು. ಆದ್ದರಿಂದ ಚುಟುಕಾಗಿ ಹೇಳಿದ್ದೇನೆ, ಓಡಿದ್ರೆ ಓಡ್ಲಿ ಅಂತ ಹೇಳಿ. ಬಂಡವಾಳ ಕಡಿಮೆ ಹೇಳುದಿಲ್ಲ, ಬಂಡವಾಳ ಕಡಿಮೆ ಹೇಳುದಿಲ್ಲ, ಸಮಯ ಕಡಿಮೆ ಉಂಟು ಹೇಳುದಲ್ಲ. ಕಟ್ಟಿದ್ಯಲ್ವಾ? ಕಟ್ಟದೆ ಮಗು ಏನು ಇನ್ನು ಬಾಳಿನ ಬದುಕಿನಲ್ಲಿ ಎಷ್ಟೋ ಸಂವತ್ಸರಗಳನ್ನು ಕಾಣಲಿಕ್ಕಿರುವಂತ ಎಳೆಯ ಜೀವ ನೀನು. ಕುದುರೆಯನ್ನು ಕಟ್ಟಿದ್ಯಲ್ವಾ? ಹೌದು, ಕಟ್ಟಿದ್ದೆ. ಹುಡುಗು ಬುದ್ಧಿ, ದುಡುಕು ಬಿದ್ದಿ, ಎಡವಿ ಬಿದ್ದಿ, ದುಡುಕು ಬುದ್ಧಿ ನಿನ್ನ ಕೆಡುಕಿಗೆ ಮೂಲ. ನಿನ್ನನ್ನು ನೋಡುವಾಗ ಅಂತರಂಗದಲ್ಲಿ ಸಂತೋಷ ಆಗುತ್ತದೆ. ಆಗ್ಲಿ ಆಗ್ಲಿ. ಯಾಕೆ ಯಾಕೆ? ಇಂಥದ್ದೇ 6 ಮಕ್ಕಳು ನಮ್ಮ ಅರಮನೆಯಲ್ಲಿ. ಹೌದು, ಅರಮನೆಯಲ್ಲಿ 6 ಮಕ್ಕಳ ಭಾವಚಿತ್ರ ಜೋತ ಹಾಕಿದ್ದಾರೆ. ಅವ್ರ ಜೀವದಲ್ಲಿ ಇಲ್ವಾ? ಇದ್ದಾರೆ. ನೀನು ಎಂತ ಅದು ತೈಲ ಚಿತ್ರ ಬಿಡಿಸಿ. ಅಲ್ಲ, ಜೀವಂತ ಇಲ್ವೋ? ಇದ್ದಾರೆ. 6 ಮಕ್ಕಳು ಹೇಗಿದ್ದಾರೋ ಅದೇ ರೀತಿ ಅದೇ ಚಿತ್ರಣ. ಅದು 6 ಮಕ್ಕಳನ್ನು ನೋಡಿ ನೋಡಿ ಬೇರೆ ಮಕ್ಕಳನ್ನು ನೋಡುವಾಗಲೂ ಹಾಗೆ ಕಾಣುವುದಿಲ್ಲ. ಒಂದು ಹಾಗೆ ಸಣ್ಣ ಮಕ್ಕಳ ತಂದೆ ತಾಯಿಗಳಿಗೆ ಅದೇ ಪ್ರಾಯದ ಮಕ್ಕಳನ್ನು ನೋಡುವಾಗ ನಮ್ಮ ಮಕ್ಕಳು ಹಾಗೆ ಕಾಣುದು ನಮ್ಗೆ. ಅದು ನಮ್ಮ ಒಳ್ಳೆಯ ಗುಣ ಅಲ್ವಾ? ಹೌದು. ಆ ಪ್ರೌಢತೆ
ನಿನಗೆ ಗೊತ್ತಾಗುದಿಲ್ಲ ಮಗು. ಆಹಾ. ನಿನ್ನನ್ನು ನೋಡುವಾಗ ಸಂತೋಷ ಆಗುದು ಯಾಕೆ? ಯಾಕೆ? ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಮಾಡಿದ್ಯಲ್ಲ, ಮಾಡಿದ್ದು ದೊಡ್ಡದಲ್ಲ, ಅಲ್ಲ. ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಮಾಡಿದ್ಯಲ್ಲ. ಹೌದು, ನೀನು ಇದೆಲ್ಲ ಮಾಡಿ ದೊಡ್ಡ ಸಂಖ್ಯೆ ಅಲ್ಲ, ಆದ್ರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ಮಾಡಿದೆಯಲ್ಲ ಅದು. ಅದನ್ನು ಕಟ್ಟುವುದು ದೊಡ್ಡ ವಿಷಯ ಅಲ್ಲ. ಅಷ್ಟೇ. ಮತ್ತೆ ನಿನ್ನ ಬಳ್ಳಿಗೆ ಕಟ್ಟು ಬಿದ್ದದ್ದು ಅಂತ ಭಾವಿಸಿದ್ಯಾ? ಅಲ್ವಾ? ಒಮ್ಮೆ ತಲೆಯನ್ನು ಕಡವಿದ್ರೆ ಬಳ್ಳಿ ತುಂಡಾಗ್ತದೆ. ಕಟ್ಟಿದ ಮೇಲೆ ಬಿಡಿಸಿಕೊಳ್ಳಬಾರ್ದು ಅಂತ ಅದಕ್ಕೆ ಸಂಸ್ಕಾರ ಉಂಟು. ಅದು ನಮ್ಮ ಊರಿನ ಸಂಸ್ಕಾರ, ಅಯೋಧ್ಯೆಯ ಸಂಸ್ಕಾರ. ಪೂಜಿಸಿ ಬಿಟ್ಟ ಅಶ್ವದ ಸಂಸ್ಕಾರ ಅದು. ಇಲ್ಲದಿದ್ರೆ ನಿನ್ನ ಆ ಬಳ್ಳಿ ಯಾವ ಲೆಕ್ಕವೋ ಅದಕ್ಕೆ. ಮತ್ತೆ ಅದಕ್ಕೆ ಗೊತ್ತುಂಟು ಕಟ್ಟಿದ್ದನ್ನು ಬಿಡಿಸ್ಕೊಳ್ಬಾರ್ದು ಎನ್ನುವುದು. ಹೌದು. ಮತ್ತೆ ಕಟ್ಟಿದ ಮೇಲೆ ಬಿಡುವುದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುವುದಿಲ್ವಾ? ಕಟ್ಟಿದ್ದನ್ನು ಬಿಡಿಸಿಕೊಳ್ಳಬಾರ್ದು ಅಂತ ಅದಕ್ಕೆ ಯಾಕೆ ಗೊತ್ತುಂಟು? ಬಿಡಿಸುವುದಕ್ಕೆ ನಾವು ಜನ ಇದ್ದೇವೆ ಅಂತ ಗೊತ್ತುಂಟು, ಅದಕ್ಕೆ ಬಿಡಿಸಿಕೊಳ್ಳುವುದಿಲ್ಲ. ತಾಯಿಯಿಂದ ಅಂಗ ಸೌಂದರ್ಯ, ತಂದೆಯಿಂದ ಅಂತಃಶಕ್ತಿ ಬರ್ತದೆ. ನಿನ್ನ ಸೌಂದರ್ಯ, ನಿನ್ನಲ್ಲಿರುವಂತಹ ವರ್ಚಸ್ಸು ನೋಡಿದ್ರೆ ಯಾವುದೋ ಧನ್ಯಾತ್ಮ ತಂದೆಗೆ ಮಗನಾಗಿರ್ಬೇಕು, ಯಾವುದೋ ಪುಣ್ಯಾತ್ಮನ ವೀರ ಸಂಭೂತನೆಂದು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಗಂಟಲಿಗೆ ಏನಾಯ್ತು? ನೀನು ಯಾರದ್ದೆಲ್ಲ ಅಂತಾರೆ ಏರ್ ಸ್ಟೈಲ್ ಹೋಗುವ ಯಾಕೆ ಆ ರೀತಿಯಾಗಿ ಮಾತನಾಡ್ತಾ ಇದ್ದೀಯಾ? ಯಾವುದೋ ಒಬ್ಬಳು ಪುಣ್ಯಗರ್ಭೆ ನಿನ್ನ ತಾಯಿ. ಪ್ರಾವೀಣ್ಯವಾದಂತಹ ನಿನ್ನ ನಡೆಯನ್ನು ಕಾಣುವಾಗ ಸಂತೋಷ ಆಗ್ತದೆ ಮಗು. ಇನ್ನು ಬದುಕಿ ಬಾಳಬೇಕು. ಅದು ಸಾಮಾನ್ಯ ಆಟಿಕೆ ಅಶ್ವ ಅಂತ ಭಾವಿಸಬೇಡ. ಪೂಜಿಸಿ ಬಿಟ್ಟ ಅಶ್ವ ಭಟರು ಕಟ್ಟುವಂತದ್ದು. ನಿನ್ನಂತ ಆಶ್ರಮ ಪ್ರದೇಶದಲ್ಲಿ ಇರುವವ ಕಟ್ಟುವುದಲ್ಲ. ಕಟ್ಟಿದ್ದನ್ನು ಬಿಟ್ಟು ಬಿಡು.